ಬೆನ್ನು ನೋವಿನ ನೆಪ ಹೇಳಿ ಆಸ್ಪತ್ರೆ ಸೇರಿದ್ದ ವಿಚಾರಣಾಧೀನ ಖೈದಿ ಯುವತಿಯೊಂದಿಗೆ ರೆಡ್ ಹ್ಯಾಂಡ್ ಆಗಿ ರೂಮ್ನಲ್ಲಿ ಸಿಕ್ಕಿಬಿದ್ದ. ಆತ ಬೆನ್ನು ನೋವು ಅಂತ ಆಸ್ಪತ್ರೆ ಸೇರಿದ್ದ ವಿಚಾರಣಾಧೀನ ಖೈದಿ ಕಣ್ರಿ. ಆದ್ರೆ ಜೈಲಾಧಿಕಾರಿಗಳ ನಿರ್ಲಕ್ಷ್ಯದಿಂದ ಇದೀಗ ಆಸ್ಪತ್ರೆ ಸೇರಿದ್ದ ವ್ಯಕ್ತಿಗೆ ರಾಜ್ಯಾದ್ಯಂತ ನೀಡಲಾಗ್ತಿದೆ. ಆದ್ರೆ ಆಸ್ಪತ್ರೆಯ ಕೋಣೆಯಲ್ಲಿ ಯುವತಿ ಬೇರೆ ಇದ್ದಿದ್ದು ಪತ್ತೆಯಾಗಿದೆ ನೋಡಿ. ಇದರಿಂದ ಜೈಲಾಧಿಕಾರಿಗಳು ಹಣದ ಆಸೆಗೆ ಯಾವ ಮಟ್ಟಿಗೆ ಮಾರ್ಕೊಂಡಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಿದೆ ಕಣ್ರಿ. ವಿಚಾರಣಾಧೀನ ಖೈದಿ ಆಸ್ಪತ್ರೆಯ ವಿಶೇಷ ಕೊಠಡಿಯಲ್ಲಿ ಗೆಳತಿಯೊಂದಿಗೆ ರಾಜ್ಯಾದ್ಯಂತ ಪಡೆಯುತ್ತಿದ್ದ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಪೊಲೀಸ್ ಪೇದೆಯನ್ನ ಅಮಾನತುಗೊಳಿಸಲಾಗಿದೆ. ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ಪೇದೆ ಚಂದ್ರು ಎಂಬುವರನ್ನ ಸಸ್ಪೆಂಡ್ ಮಾಡಿ ಮಂಡ್ಯ ಎಸ್ಪಿ ಶೋಭಾರಾಣಿ ಆದೇಶ ಹೊರಡಿಸಿದ್ದಾರೆ. ಆರೋಪಿ ಮೊಹಮ್ಮದ್ ಹುಸೇನ್ ಎಂಬಾತ ಬೆನ್ನು ನೋವಿನ ನೆಪ ಹೇಳಿ ಆಸ್ಪತ್ರೆಗೆ ದಾಖಲಾಗಿದ್ದ. ಬಳಿಕ ಆಸ್ಪತ್ರೆಯ ವಿಶೇಷ ಕೊಠಡಿಯಲ್ಲಿ ತನ್ನ ಗೆಳತಿಯೊಂದಿಗೆ ಉಳಿದುಕೊಂಡು ರಾಜ್ಯಾದ್ಯಂತ ಅನುಭವಿಸುತ್ತಿದ್ದ. So what will they come to the OPD? ನನ್ನ ಹತ್ರ ಬರ್ತಾರೆ ಸರ್, ನಾನು ಸೈನ್ ಮಾಡ್ಕೊಡ್ತೀನಿ, ಈಗೆಲ್ಲ ಸೈನ್ ಮಾಡ್ಕೊಡ್ತೀನಿ. Then if the doctor says he needs admission, they'll admit. ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಸಿ ಚಂದ್ರಶೇಖರ್ ಅವರು ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದ ವೇಳೆ ಪ್ರಕರಣ ಬೆಳಕಿಗೆ ಬಂದಿದೆ. ಇದನ್ನ ಕಂಡು ಆಕ್ರೋಶಗೊಂಡ ನ್ಯಾಯಾಧೀಶರು ನಂತರ ಜೈಲಾಧಿಕಾರಿಗಳಿಗೆ ಹಿಗ್ಗಾಮುಗ್ಗಾ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇವನಿಗೆ ಕಾಯಿಲೆ ಇಲ್ಲ, ಯಾಕೆ ಇಲ್ಲಿ ಅಡ್ಮಿಟ್ ಮಾಡಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಜೈಲಿನ ವೈದ್ಯರ ಸಲಹೆ ಮೇರೆಗೆ ಸೇರಿಸಿದ್ದೇವೆ ಎಂದು ಜೈಲಾಧಿಕಾರಿ ಹಾರೈಕೆ ಉತ್ತರಿಸಿದ್ದಾರೆ. ಇದು ನ್ಯಾಯಾಲಯದ ಗಮನಕ್ಕೆ ಇದೆಯಾ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಜೈಲಾಧಿಕಾರಿ ಹಾಗೂ ಮಿಮ್ಸ್ ವೈದ್ಯಾಧಿಕಾರಿಗಳಿಗೆ ತಕ್ಷಣ ರಿಪೋರ್ಟ್ ನೀಡಲು ಜಡ್ಜ್ ಆದೇಶಿಸಿದ್ದಾರೆ. ಹಾಗೂ ಸ್ಥಳದಲ್ಲಿ ಇದ್ದ ಅಧಿಕಾರಿಗಳಿಗೆ ತೀವ್ರ ತರಾಟೆಗೆ ತೆಗೆದುಕೊಂಡಲ್ಲದೆ ಸಮಗ್ರ ವರದಿ ಸಲ್ಲಿಸುವಂತೆ ಸೂಚನೆ ನೀಡಿದ್ರು. ಅದು ನಮಗೆ ಪರ್ಮಿಷನ್ ಮೇಲೆ ಕಳಿಸ್ಕೊಡ್ತಾರೆ, ಆರ್ಡರ್ ಮಾಡ್ತೀವಿ ಆಯ್ತಾ. ಕೊಪ್ಪಳದಲ್ಲೆಲ್ಲ ಹಂಗೆ ಮಾಡ್ತೀವಿ, ಆರ್ಡರ್ ಮಾಡ್ತಾರೆ. ಅವ್ರು ಗಮನಕ್ಕೆ ಇಲ್ಲ ಜಡ್ಜಿಗೆ. ನಾಳೆ ನೀವು ಎಲ್ರಿಗೂ ಕಷ್ಟ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಜಡ್ಜ್ ಪಾಸಸ್ ಹೆಂಗೆ ಆರ್ಡರ್ ವಿಲ್ ಬಿ ಇನ್ಕಮ್. ನ್ಯಾಯಾಧೀಶರ ಸೂಚನೆಯ ಬೆನ್ನಲ್ಲೇ ಕ್ರಿಯರಾದ ಕಾರಾಗೃಹ. ಡಿಜಿಪಿ ಅಲೋಕ್ ಕುಮಾರ್ ಅವರು ತಕ್ಷಣ ಮಂಡ್ಯ ಜೈಲಿಗೆ ಭೇಟಿ. ಸುಧಾರಣಾ ಸೇವೆಗಳ ಡಿಜಿಪಿ ಅಲೋಕ್ ಕುಮಾರ್ ಅವರು ತಕ್ಷಣ ಮಂಡ್ಯ ಜೈಲಿಗೆ ಭೇಟಿ ನೀಡಿದ್ದಾರೆ. ಕರ್ತವ್ಯ ಲೋಪದ ಬಗ್ಗೆ ಸ್ವತಃ ಪರಿಶೀಲನೆ ನಡೆಸಿದ್ರು. ಪ್ರಕರಣದ ಸಂಪೂರ್ಣ ಸತ್ಯಾಸತ್ಯತೆ ಹೊರತರಲು ಡಿಐಜಿ ಕಾರಾಗೃಹ ದಿವ್ಯಶ್ರೀ ಅವರನ್ನ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಿದ್ದಾರೆ. Life savers, unless it's a dire emergency, please don't administer tablet, injection, anything, even if they bring, and you insist for the order of the court. ಇಲ್ಲಿವರೆಗೂ ಕಾರಾಗೃಹದಲ್ಲಿ ಇಂಥ ರಾಜ್ಯಾದ್ಯಂತಗಳ ಬಗ್ಗೆ ಚರ್ಚೆ ನಡೆಯುತ್ತಿದ್ವು ಕಣ್ರಿ. ಆದ್ರೀಗ ಆರೋಪಿಗಳು ಈ ರೀತಿ ವೈದ್ಯಕೀಯ ನೆಪ ಹೇಳಿ ಆಸ್ಪತ್ರೆಯಲ್ಲಿ ಕಾಲ ಕಳೆಯುತ್ತಿದ್ದಾರೆ. ಅವರಿಗೆ ಸ್ಪೆಷಲ್ ರೂಮ್ ಮಾಡಿ ಅವನ ಗೆಳತಿಯು ಅಲ್ಲೇ ಇರುವಂತೆ ಮಾಡಿರುವುದು ನಿಜಕ್ಕೂ ಜೈಲಾಧಿಕಾರಿಗಳ ಲೋಪ ಎದ್ದು ಕಾಣ್ತಿದೆ. ಬಿಗ್ ಟಿವಿ ಕರ್ನಾಟಕ, ಮಂಡ್ಯ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.